ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂತನ ವಾಚ್ ಮಾಡಿ. ಗೋಲ್ಡ್ ಕಲರ್ ಬೀಡ್ಸ್, ಈ ಥರ ರೌಂಡ್ ಬೀಡ್ಸ್ನ ಬಳಸ್ತಾ ಇದ್ದೀನಿ. ಮತ್ತು 77 ದಾರನ ಕಮ್ ಹಾಕ್ಬಿಟ್ಟು ಸುತ್ಕೊಂಡಿದ್ದೀನಿ. ನಾನು ಇವಾಗ ಮಣಿ ಹಾಕಿಬಿಟ್ಟು ಕುಚ್ಚು ಬೇಬಿ ಕುಚ್ಚು ಥರ ಮಣಿ ಹಾಕಿಬಿಟ್ಟು ಹೇಗೆ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಕ್ರೋಶ ಸೂಜಿ ಇದೆ, ಇದು ನಾನು ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆ ಮೇಲೆ ಈ ಥರ ಕ್ರೋಶ ಸೂಜಿಯಿಂದ ಈ ಥರ ಹೋಲ್ನ ಮಾಡ್ಕೋಬೇಕು. ಅಂದರೆ ನಮಗೆ ಕುಚ್ಚು ಕಟ್ಟೋಕ್ಕೆ ತುಂಬ ಈಸಿ, ಚೆನ್ನಾಗಿರುತ್ತೆ. ನಿಮಗೆ ಈ ಥರ ಬರಲಿಲ್ಲ ಅಂದರೆ ಸೂಜಿ ದಾರ ತಗೊಂಡು ಪೋಣಿಸ್ಕೊಂಡು ಈ ಥರ ಕುಚ್ಚನ್ನು ಕಟ್ಬೋದು. ನೋಡಿ, ಈ ಥರ ಪೋಣಿಸ್ಕೊಂಡು ಅದರ ಒಳಗಡೆ ನಾನು ಇವಾಗ ಮಣಿನ ಪೋಣಿಸ್ಕೊತೀನಿ. ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಸಿಂಪಲಾಗಿ ಕುಚ್ಚನ್ನು ಕಟ್ಟಿದರೆ ಇದೇ ಥರ ನಿಧಾನಕ್ಕೆ ಇಳ್ಕೊಂಡು 70 ಎಳೆ ದಾರಾನ ತೊಗೊಂಡಿದ್ದೀನಿ. ಅಲ್ಲಿ 70 140 ಎಳೆ ದಾರ ಆಗಿದೆ. ಈ ಥರ ಗೋಲ್ಡ್ ಕಲರ್ ಈ ಥರ ಪೋಣಿಸ್ಕೊಂಡು ಗೋಲ್ಡ್ ಕಲರ್ ದಾರನ ತಗೊಂಡು ಈ ಥರ ಸುತ್ತಿ ನೀವು ಸೂಜಿಯಿಂದ ಬೇಕಾದರೂ ಕಟ್ಕೋಬೋದು. ನಾನು ಕೈಯಿಂದ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ಸುತ್ತಿ ಚೆನ್ನಾಗಿ ಕಟ್ಟಬೇಕು. ಒಂಥರ ಡಿಫ್ರೆಂಟ್ ಆದ ಡಿಸೈನ್ ಇದು. ಸಿಂಪಲ್ ಸೀರೆಗಳಿಗೆ ಈ ಥರ ಡಿಸೈನ್ ಹಾಕಿದರೆ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ನೋಡಿ, ಇವಾಗ ಗಂಟು ನಾನು ಯಾವಾಗಲೂ ಕುಚ್ಚು ಕಟ್ತಾ ಇದ್ದರೆ ನಾವು ಹಿಂದೆ ಗಂಟು ಹಾಕಬೇಕು. ನಾನು ಹಾಗೆ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ನಾನು ಸೀರೆ ಮೇಲೆ ಹಾಕಿದರೆ ಕುಚ್ಚುಗಳು ಯಾವಾಗಲೂ ಹಿಂದೆ ಸೈಡಲ್ಲಿ, ಅಂದರೆ ಉಲ್ಟಾ ಸೈಡಲ್ಲಿ ಗಂಟನ್ನು ಹಾಕ್ತೀನಿ, ಯಾಕಂದರೆ ಮುಂದೆ ಕಾಣಬಾರ್ದು ಅಂತ. ನಮಗೆ ಸ್ವಲ್ಪ ದಪ್ಪ ಬೇಕಂದರೆ ಇನ್ನೂ ಸ್ವಲ್ಪ ನಾವು ಇನ್ನೂ 20 ಎಳೆ 10 ಎಳೆ ದಾರನ ಸ್ವಲ್ಪ ಜಾಸ್ತಿ ತಗೋಬೋದು. ನಾನಿದು ಲೈನಿಂಗ್ ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ, ಹಾಗಾಗಿಬಿಟ್ಟು ನಾನು 70 ಎಳೆ ದಾರನ ತೊಗೊಂಡಿದ್ದೀನಿ. ಈ ಥರ ಗಂಟು ಚೆನ್ನಾಗಿ ಹಾಕೋಬೇಕು. ನೋಡಿ, ಇದೇ ಥರ ಗಂಟು ಹಾಕ್ಕೊಂಡ್ರೆ ಕುಚ್ಚು ರೆಡಿ ಆಗುತ್ತೆ. ಸೀರೆ ಮೇಲೆ ಹಾಕಿದರೂ ತುಂಬ ಸೂಪರಾಗಿ ಕಾಣಿಸುತ್ತೆ ಸ್ನೇಹಿತರೆ. ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ನೋಡಿಕೊಂಡು ಕಟ್ನ ಮಾಡ್ಕೋಬೇಕು. ನೋಡಿ, ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮಧ್ಯ ಒಂದು ಬೆರಳು ಇಟ್ಬಿಟ್ಟು ಎಷ್ಟು ದೂರ ಹಾಕ್ಕೋಬೋದು ಅಂತ ನಾನು ಅದ್ರ ಮೇಲೆ ಮಧ್ಯ ಒಂದು ಬೆರಳು ಇಟ್ಬಿಟ್ಟು ನೋಡ್ತಾ ಇದ್ದೀನಿ. ಸಾಕು ಇಷ್ಟು ದೂರ ಅಂತ ಅನ್ನಿಸ್ತು. ಅದಕ್ಕೆ ಆಮೇಲೆ ಮತ್ತೆ ಸೈಡಲ್ಲಿ ಕ್ರೋಶ ಸೂಜಿ ತಗೊಂಡು ಹೋಲ್ ಮಾಡಿಕೊಂಡು ಮತ್ತು ನಾನು ಇನ್ನೊಂದು ಕುಚ್ಚನ್ನು ಕಟ್ತಾಯಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಎಳ್ಕೋಬೇಕು, ಯಾಕೆಂದರೆ ಗಮ್ ಹಾಕಿ ಅಂಟಿಸಿರ್ತೇವಲ್ವ, ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಎಳ್ಕೋಬೇಕು. ಯಾಕೆಂದರೆ ಒಂದೊಂದು ಎಳೆ ಬಿಚ್ಕೊಬಿಟ್ರೆ ಫುಲ್ ಬಿಚ್ಕೊಬಿಡುತ್ತೆ. ಅದಕ್ಕೆ ಸ್ವಲ್ಪ ಗಮ್ ಹಾಕ್ಬಿಟ್ಟು ಡ್ರೈ ಆಗೋವರೆಗೂ ಒಂದು 20 ನಿಮಿಷ ಬಿಡಬೇಕು. 10 ನಿಮಿಷ 20 ನಿಮಿಷ ಸ್ವಲ್ಪ ಚೆನ್ನಾಗಿ ಒಣಗಿದ್ರೆ ಒಂಥರ ಕುಚ್ಚು ಕಟ್ಟೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಗೋಲ್ಡ್ ಕಲರ್ ದಾರ ತಗೊಂಡು ಸುತ್ತಾ ಇದ್ದೀನಿ. ನೋಡಿ, ಸುತ್ತಿ ಇದೇ ಥರ ಗಂಟನ್ನು ಹಾಕ್ಕೋಬೇಕು. ಡಿಫ್ರೆಂಟ್ ಆದ ಕುಚ್ಚು ಸ್ನೇಹಿತರೆ ಇದು. ರೌಂಡ್ ಶೇಪು ಗೋಲ್ಡ್ ಬೀಡ್ಸನ್ನ ಬಳಸಿಬಿಟ್ಟು ಇದೇ ಥರ ಬೇಬಿ ಕುಚ್ಚು ಬೇಕಂದರೆ ಸಿಂಪಲಾಗಿ ಬೇಬಿ ಕುಚ್ಚು ಕಟ್ತೇವಲ್ಲ, ಅದೇ ಥರ ಇದು ಬೀಡ್ಸ್ ಹಾಕಿಬಿಟ್ಟು ಕುಚ್ಚು ಕಟ್ಟೋದು. ನೋಡಿ, ಕುಚ್ಚು ಕಟ್ಟೋದ್ಮೇಲೆ ಈ ಥರ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಮ್ಮ ಸಿಂಪಲ್ ಸೀರೆಗೆ ಇದೇ ಥರ ಕುಚ್ಚನ್ನು ಕಟ್ಕೋಬೋದು, ತುಂಬ ಲುಕ್ ಕೊಡುತ್ತೆ. ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಬಾಯ್.